ಈಗ ನಾವು ಚಾಮುಂಡೇಶ್ವರಿ ತಾಯಿಯ ದರ್ಶನ ಆಯಿತು. ಇವಾಗ ವೆಲ್ಕಮ್ ಟು ಬಂಡೀಪುರ ಅನ್ನೋ ಬೋರ್ಡ್ ನೋಡಿದ್ರಲ್ಲ, ಇವಾಗ ನಾವು ಬಂಡೀಪುರದ ಮೇಲೆ ನಾವು ವಾಯ್ನಾಡು ಹೋಗ್ತಾ ಇದ್ದೀವಿ. ಸೊ ಇವಾಗ ವಾಯ್ನಾಡು ಹೋಗಬೇಕಾದ್ರೆ ನಮಗೆ ಅಂದರೆ ತುಂಬ ರೀತಿಯಾದ ಅನಿಮಲ್ಸ್ ಕಾಣಿಸುತ್ತೆ ಅಂತ ತುಂಬ ಜನ ಹೇಳಿರೋದು ಮತ್ತು ಕೇಳ್ಪಟ್ಟಿದ್ದೀವಿ ನಾವು. ಸೊ ನೋಡೋಣ ಬನ್ನಿ ಯಾವ್ಯಾವ ಅನಿಮಲ್ಸ್ ನಾವು ನೋಡ್ಬೋದು ಅಂತ ಹೇಳಿಬಿಟ್ಟು. ನೋಡಿ, ಮಂಕೀಸು ಎಲ್ಲ ರೋಡ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು. ಹಾಗೆ ಜಿಂಕೆಗಳು ಅಷ್ಟೇ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಅದೆಲ್ಲ ಬರೀ ಒಂದು ಸಿಂಗಲ್ ಜಿಂಕೆ ಅಂತೂ ನಾವು ನೋಡಿಲ್ಲ, ಅದೆಲ್ಲ ಗ್ರೂಪಲ್ಲೇ ಇರ್ತಾ ಇತ್ತು. ಎಷ್ಟು ಜಿಂಕೆಗಳು ನೋಡಿದ್ರಿ ಅಂದರೆ, ನಾವು ವಯನಾಡು ರೀಚ್ ಆಗೋವರೆಗೂ, ಫಾರೆಸ್ಟ್ ಏರಿಯಾ ಬಿಟ್ಟು ಆಚೆ ಹೋಗೋವರೆಗೂ ನಾವು ತುಂಬ ಜಿಂಕೆಗಳನ್ನ ನೋಡಿದ್ರಿ. ನಾವು ಅನ್ಕೊಂಡ್ರಿ ಆನೆ ನೋಡ್ಬೋದು ನಾವು ಅಂತ ಹೇಳ್ಬಿಟ್ಟು. ಆನೆ ನೋಡೋಕ್ಕಾಗಿಲ್ಲ, ನಮ್ಮ ಬ್ಯಾಡ್ ಲಕ್. ನಾವು ಆನೆ ನೋಡಬೇಕಾಗಿತ್ತು, ಆನೆ ನೋಡೋಕ್ಕಾಗಿಲ್ಲ. ಬಟ್ ಜಿಂಕೆಗಳು ಮತ್ತು ಮಂಕಿಗಳನ್ನಂತೂ ತುಂಬ ನೋಡಿದ್ರಿ. ಸೊ ಹೇಳೋದೇನೆಂದರೆ, ನಾವು ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಈ ವೇ ಅಲ್ಲಿ ದಯವಿಟ್ಟು ಫಾರೆಸ್ಟ್ ಏರಿಯಾದಲ್ಲಿ ದಯವಿಟ್ಟು ಸ್ಲೋ ಆಗೇ ಹೋಗಿ, ಮತ್ತೆ ಎಲ್ಲೂ ಸ್ಟಾಪ್ ಮಾಡಿ ಇಳಿಲಿಕ್ಕಂತೂ ಹೋಗಬೇಡಿ. ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ನಿಂತ್ಕೊಂಡಿರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಅವರು. ಸೊ ದಯವಿಟ್ಟು ಇಳ್ದು ಫೋಟೋಸ್ ತೆಗಿಯೋದಾಗ್ಲಿ ಆ ಥರ ಎಲ್ಲ ಏನೂ ಮಾಡಕ್ ಹೋಗ್ಬೇಡಿ. ಮತ್ತೆ ಅನಿಮಲ್ಸ್ನ ದಯವಿಟ್ಟು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವು ಕಾರಲ್ಲಿ ಸ್ಲೋ ಆಗೇ ಹೋಗಿ, ನೀವು ನೋಡ್ಬಿಟ್ಟು ಫೋಟೋ ಎಲ್ಲ ಕಾರಿಂದನೇ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾವು ವಯನಾಡು ರೀಚ್ ಆದ್ರಿ. ವಯನಾಡು ರೀಚ್ ಆಗಿದ ತಕ್ಷಣ ಫುಲ್ ಆ ಸ್ಮೆಲ್ಲೇ ಬೇರೆ ಥರ ಇರುತ್ತೆ. ಹೇಳ್ಬೇಕಂದ್ರೆ ತುಂಬ ಮಣ್ಣು ಸ್ಮೆಲ್ಲು. ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು. ನನಗೆ ಆ ಮಣ್ಣು ಸ್ಮೆಲ್ಲು ಎಲ್ಲ ತುಂಬ ಇಷ್ಟ ಆಯಿತು. ನೇಚರಲ್ಲೇ ಫುಲ್ಲು ಮುಳ್ಗೋಗಿದ್ದೆ. ಸೊ ತುಂಬ ಪೀಸ್ ಆಗಿತ್ತು. ಹೇಳ್ಬೇಕಂದ್ರೆ ನನಗೆ 2 days ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ವಯನಾಡು. ಅದೇನೋ ಹೇಳ್ತಾರೆ, ನೇಚರ್ ಆಫ್ ಪೀಸ್ ಅಂತ ಹೇಳ್ಬಿಟ್ಟು ವಯನಾಡುಗೆ. ದಟ್ಸ್ ವೆರಿ ಟ್ರೂ. ಮತ್ತೆ ಹಾಗೆ ಬರ್ತಾ ನಾವು ಹೇಗೆ ನಮ್ಮ ಕರ್ನಾಟಕದಲ್ಲಿ ಕ್ರಿಕೆಟ್ ಅಂತ ಹೇಳ್ತೀವೋ, ಅದೇ ರೀತಿ ವಯನಾಡು ಅಲ್ಲಿ ಬಂದ್ಬಿಟ್ಟು ಫುಟ್ಬಾಲ್. ಎಲ್ಲಿ ನೋಡಿದ್ರು ಬರೀ ಫುಟ್ಬಾಲ್. ರೊನಾಲ್ಡೋ ಅವ್ರದ್ದು ಎಲ್ಲಿ ನೋಡಿದ್ರು ರೊನಾಲ್ಡೋ ಅವ್ರದ್ದು ಫೋಟೋ ಹಾಕಿದ್ರು. ಸೊ ಅಲ್ಲಿ ಬಂದ್ಬಿಟ್ಟು ಅವರು ತುಂಬಾ ಫೇಮಸ್. ಇಲ್ಲಿ ಸೊ ಈಗ ನಾವು ರೀಚ್ ಆಗ್ತಾ ಇದ್ದೀವಿ ರೆಸಾರ್ಟ್ನ. ನನಗೆ ಈ ರೆಸಾರ್ಟ್ ನಾವಂತೂ ತುಂಬ ಕನ್ಫ್ಯೂಷನಲ್ಲಿ ಒಂದು 2-3 ರೆಸಾರ್ಟ್ ಕ್ಯಾನ್ಸಲ್ ಮಾಡಿದ್ರಿ, ಚೆನ್ನಾಗಿರತ್ತಾ ಅಂತ ಹೇಳಿಬಿಟ್ಟು. ಬಟ್ ನಾವು ಅಗೋಡಾದಲ್ಲಿ ಬುಕ್ ಮಾಡಿದ್ರಿ ಈ ರೆಸಾರ್ಟ್ನ. ಒಂದು 50-50 ಗೆಸ್ ಮೇಲೆ ಚೆನ್ನಾಗಿರುತ್ತೆ. ಯಾಕಂದರೆ ಸಮ್ಟೈಮ್ಸ್ ನಮಗೆ ಅಗೋಡಾದಲ್ಲಿ ಬುಕ್ ಮಾಡಿದಾಗ ನಮಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ಬಟ್ ಈ ಸತಿ ಅಂತೂ ನಾವು 100% ಸ್ಯಾಟಿಸ್ಫೈ ಆಯಿತು. ಯಾಕಂದರೆ ಈ ರೆಸಾರ್ಟ್ ಅಷ್ಟು ಚೆನ್ನಾಗಿತ್ತು. ನನ್ನ ಮಗ ನೋಡಿ ಯಾವ ರೀತಿ, ಅಮ್ಮ ಬಾ ಹೋಗೋಣ ಬಾ. ಗಾಡಿ ಒಂದು ಬಂತು, ಎಲೆಕ್ಟ್ರಿಕ್ ಗಾಡಿ. ಹೋಗ್ಬಿಟ್ಟು ಅವರು ರಿಫ್ರೆಶ್ಮೆಂಟ್ ಡ್ರಿಂಕ್ ಕೊಡ್ತಾರೆ, ಕುಡ್ಬಿಟ್ಟು ಹೋಗೋಣ ಅಂದರೆ, ಇಲ್ಲ ಅಮ್ಮ ಬಾ ಹೋಗೋಣ ಬಾ ಅಂತ ಹೇಳಿಬಿಟ್ಟು ವೆಹಿಕಲಲ್ಲಿ ಕುತ್ಕೊಂಡು ಇವಾಗ ಅವನಿಗೆ ಹೋಗ್ಬಿಡ್ಬೇಕು. ನೋಡು ವಿಜಯ್ ಕಾಣಿಸ್ತಾನೆ ಇಲ್ಲ ಮೂತಿ. ಹೌದಾ? Careful, Shanu.
ವಿಜಯ್ ಯು ಗೋ ದಟ್ ಸೈಡ್. ಬಾ ಮುಂದೆ ಮುಂದೆ. ಶನು ಕಮ್, ಇವಾಗ ಕರೆಕ್ಟಾಗಿ ಬರ್ತಿದೆ. ಇರು ಮಗಳ, ಆಯ್ತು. ಹಾ ನೀನು. Happy birthday to you. Happy birthday to you. Happy birthday to you, Sainath. Happy birthday to you. ಅಮ್ಮಗೆ ಊಟ ಕೊಡು. ಯಾರ್ದು ಬರ್ಡೇ? ಯಾರ್ದು ಬರ್ಡೇ? ಯಾರ್ದು ಬರ್ಡೇ? ಉಫ್ಮಾ ಮಾಡ. ನೋ. ಹ್ಯಾಪಿ ಬರ್ಡೇ ಸೈಮಾ. ವೆರಿ ಗುಡ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಇರು. ಹ್ಯಾಪಿ ಬರ್ಡೇ ಟು ಯು. ಮಮ್ಮಿ ಕೊಡು. ಹಾ ನಂಗೆ ಬೇಡ, ನಿಂತೀನಿ. ಗುಡ್ ಬಾಯ್. ತಿಂತಾರೆ. ಹ್ಯಾಪಿ ಬರ್ಡೇ. ಯಾರ್ದು ಬರ್ಡೇ? ನಂದು. ಅಮ್ಮದ ನಿಂದ? ನಂದು. ಯಾರ್ದು ಬರ್ಡೇ? ಓಕೆ ಡನ್. ಹ್ಯಾಪಿ ಬರ್ಡೇ ಟು ಸಾಯಿನಾಥ್. ಹ್ಯಾಪಿ ಬರ್ಡೇ. Everyone happy ಎಲ್ಲಿ ಹೇಳು? ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು.